ಎಲ್ಲರೂ ನಮಸ್ಕಾರ. ಈಗ ನಾವು ಮಾಡೋಕ್ಕೆ ಹೋಗ್ತಿರೋದು ಇಲ್ಲಿ ಏನು ಮಾಡಬೇಕಂದ್ರೆ ಭತ್ತ ಮಾಡಬೇಕಂತ ಇದ್ದೀವಿ ಈ ಕಡೆ. ಮತ್ತು ಈ ಭತ್ತ ಈ 2 ಎಕರೆ ಉಳುಮೆ ಮಾಡಿ ಇದೆಲ್ಲ ಹಳೆಯೆಲ್ಲ ಕಟ್ಟಿ ಇದೆಲ್ಲ ರೆಡಿ ಮಾಡಬೇಕಂದ್ರೆ ಹತ್ತತ್ರ 30,000 ರೂಪಾಯಿ ಖರ್ಚಾಗತ್ತೆ. ಅಲ್ಲಿ ಟ್ಯಾಕ್ಟ್ರ್ ಹೋಗ್ತೈತಲ್ಲ, ಆ ಟ್ಯಾಕ್ಟ್ರ್ ಅವನಿಗೆ ಇಲ್ಲ ಅಂದ್ರೂ ಒಂದು 25-30,000 ರೂಪಾಯಿ ಅವ್ರಿಗೆ ಕೊಡಬೇಕು. ಯಾಕೆಂದರೆ ಇವೆಲ್ಲ ಲೆವೆಲ್ ಮಾಡಿ ಆ ಫ್ಲೋವನ್ನು ಹೊಡೆದು ಇವೆಲ್ಲ ಮಾಡೋಕ್ಕೆ. ಮತ್ತು ಇದರಲ್ಲಿ ಏನಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನೀವು ಒಂದು ಸತಿ 30,000 ರೂಪಾಯಿ ಖರ್ಚು ಮಾಡಿ ಈ ಥರ ಹಳಿಗಳನ್ನು ಕಟ್ಟರೆ ಖಾಲಿ ಜಮೀನಿಗೆ, ಮತ್ತು ಲೈಫ್ ಟೈಮ್ ನಿಮಗೆ ಇಲ್ಲಿ ಭತ್ತ ಬೆಳ್ಕೊಂಡು ತಿನ್ಬೋದು. ಮತ್ತು ಏನಂದರೆ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈಗ ಯಾವ ಥರ ಅಂದರೆ ಈಗ ಭತ್ತ ಬಂದುಬಿಟ್ಟು 2,000, 3,000, 3,500 ರೂಪಾಯಿ ಗಂಟ ಹೋಗ್ತಾಯಿದೆ. ಅದರಿಂದಾಗಿ ವರ್ಷಕ್ಕಿಲ್ಲ ಅಂದ್ರೂ ಒಂದು 25-30,000 ಬೇಕಾಗತ್ತೆ ನಮಗೆ ಭತ್ತ ಖರೀದಿ ಮಾಡೋಕ್ಕೆ. ಅದೇ ದುಡ್ಡನ್ನ ಇದಕ್ಕೆ ಇನ್ವೆಸ್ಟ್ ಮಾಡಿ ಯಾರಿಗಾದ್ರೂ ಕೊಟ್ಟು ಅವರಿಂದ ನಾವು ವರ್ಷಕ್ಕೆ ಇಷ್ಟು ಮೂಟೆ ಅಂತ ಚೀಲಗಳು ತೊಗೊಂಡು ನಮ್ಮ ಮನೆಗಾದರೂ ನಾವು ತೊಗೋಬೋದು. ವರ್ಷ 30,000 ರೂಪಾಯಿ ಖರ್ಚು ಮಾಡೋಕ್ಕಿಂತ ನಮ್ಮ ಖಾಲಿ ಜಾಗದಲ್ಲಿ ನಾವು ಇದು ಮಾಡಿ ಈ ಥರ ಮಾಡಿ ಉಳುಮೆ ಮಾಡಿ ಬೇರೆಯವ್ರಿಗೆ ಕೊಟ್ಟರೆ 1 ಎಕರೆಗೆ ಒಂದು 10 ಕ್ವಿಂಟಲ್ ಇಲ್ಲಾಂದರೆ 8 ಕ್ವಿಂಟಲ್ ಇದು ಕೊಡ್ತಾರೆ, ಏನೋ ಭತ್ತ. ಈ 2 ಎಕರೆ ಅಂದರೆ ಹತ್ತತ್ರ ನಮಗೆ 3,000 ರೂಪಾಯಿ ಲೆಕ್ಕ ಮಾಡಿದ್ರು ಕೂಡ 60,000 ರೂಪಾಯಿ ಒಂದು ಸಲ. ಇದು ಸುತ್ತಮುತ್ತ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ ವಾತಾವರಣ. ಮತ್ತು ಇದೇ ಥರ ಯಾವ್ದಾನ ಖಾಲಿ ಜಮೀನಿದ್ರೆ ನೀವು ಮಾಡ್ಬೋದು.